ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಖಾಲಿ ಹೊಟ್ಟೆಯಲ್ಲಿ ನೀವೇನೇ ತಿಂದರೂ ಏನೇ ಕುಡಿದ್ರೂ ಅದ್ರ ಪೂರ್ತಿಯಾದ ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ತುಸು ಬೆಚ್ಚಗಿರೋ ನೀರಿಗೆ ನಿಂಬೆಹಣ್ಣು ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ವೆರೈಟಿ ಆಫ್ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಅಂತೂ. ನಿಂಬೆಹಣ್ಣಿಂದ ಹೇಳೋದಾದರೆ ರಿಚ್ ಇನ್ ವಿಟಮಿನ್ ಸಿ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ, ಆ್ಯಂಡ್ ಬೂಸ್ಟಿಂಗ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಇದು. ಆ್ಯಂಡ್ ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಂಪ್ರೂವಿಂಗ್ ಸ್ಕಿನ್ ಹೆಲ್ತ್ ಅಂತಲೂ ಹೇಳ್ಬೋದು. ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಇರೋರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಇದು. ಇನ್ನು ಹನಿ ಬಗ್ಗೆ ಹೇಳೋದಾದರೆ ಸ್ಕಿನ್ ಮಾಯ್ಶ್ಚರೈಸ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎರಡನ್ನು ಮಿಕ್ಸ್ ಮಾಡಿ ಕುಡಿದ್ರಂತೂ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ, ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ತುಂಬ ಹೆಲ್ಪ್ ಮಾಡುತ್ತೆ, ಬಾಡಿನ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಅಭ್ಯಾಸನ ನೀವು ಎಲ್ಲರೂ ಮಾಡ್ತಿರ್ತೀರ ಅನ್ನೋದು ಗೊತ್ತು. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ತಿದ್ದೀನಿ. ಯೂಶ್ವಲಿ ಎಲ್ಲರೂ ಖಾಲಿ ಹೊಟ್ಟೆಗೆ ಈ ಥರ ಬಿಸಿನೀರಿಗೆ ನಿಂಬೆಹಣ್ಣು ಜೇನುತುಪ್ಪ ಹಾಕ್ಕೊಂಡು ಕುಡಿಯೋ ಅಭ್ಯಾಸ ತುಂಬ ಜನ ಮಾಡಿರ್ತಾರೆ. ನಾನು ಬಿಸಿನೀರು ಕುಡಿದು ಪಾಪುಗೆ ಬ್ರೇಕ್ಫಾಸ್ಟ್ಗೆ ರಾಗಿ ಸರಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ನಾನು ಈ ರಾಗಿ ಸರಿಗೆ ಎಲ್ಲ ರೀತಿಯಾದಂಥ ಬೇಳೆ ಕಾಳುಗಳೆಲ್ಲ ಮೊಳಕೆ ಕಟ್ಟಿ ಅದನ್ನು ಪುಡಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರಾಗಿ ಸರಿಯಿಂದ ಮಕ್ಕಳಿಗೆ ತುಂಬ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ವೆಯ್ಟ್ ಗೇನ್ಗೆ ಹೆಲ್ಪ್ ಮಾಡುತ್ತೆ, ಹಾಗೆ ಇದು ನ್ಯೂಟ್ರಿಯೆಂಟ್ ರಿಚ್ ಅಂತಲೇ ಹೇಳ್ಬೋದು. ಗುಡ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ಅಂತ ಕೂಡ ಹೇಳ್ಬೋದು. ಐರನ್, ಫೈಬರ್ ಎಲ್ಲನೂ ಇದರಲ್ಲಿ ಯಥೇಚ್ಛವಾಗಿದೆ. ಆ್ಯಂಡ್ ಮಕ್ಕಳು ಬೋನ್ ಹೆಲ್ತ್ಗಂತೂ ತುಂಬ ಇಂಪಾರ್ಟೆಂಟ್ ಇದು. ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಗ್ಲುಟನ್ ಫ್ರೀ ಕೂಡ. ಇನ್ನೂ ಯಾರಾದರೂ ನಿಮ್ಮ ಮಕ್ಕಳಿಗೆ ಈ ರಾಗಿ ಸರಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಅವ್ರಿಗೆ ಅಭ್ಯಾಸ ಮಾಡಿಸಿ. ಪಾಪು ಮುಂಚೆ ನೋಡಿ ಹಠ ಮಾಡ್ತಿದ್ದಾಳೆ ತಿನ್ನೋದಕ್ಕೆ. ನಾನು ಹಿಂಸೆ ಮಾಡಿ ಬಿಡ್ತಿಲ್ಲ ತಿನ್ನೋವರೆಗೂ. ಕೊನೆಗೆ ಅವಳು ತಿಂತಾಳೆ, ಇಷ್ಟಪಟ್ಟು ತಿಂತಾಳೆ. ಸ್ಟಾರ್ಟಿಗೆ ಹಂಗೆ ಆಡ್ತಾಳೆ ಅಷ್ಟೇ. ಊಟ ಎಲ್ಲ ಆದಮೇಲೆ ಅವಳೇ ನಲ್ಲಿ ಹತ್ರ ಹೋಗಿ ಕೈಯೆಲ್ಲ ವಾಶ್ ಮಾಡ್ಕೊತಾಳೆ. ಮಕ್ಕಳು ಈ ಥರ ಏನಾದರೂ ಹೊಸದಾಗಿ ಕಲಿತಿದ್ರೆ ನಮಗೂ ನೋಡೋದು ಖುಷಿ ಅಲ್ವಾ. ಮಧು ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಅಪರೂಪಕ್ಕೆ ತೋಟದ ಹತ್ರ ಹೋಗ್ತೀನಿ ಅಂತ ಹೋದರು. ಅವ್ರು ಹೋಗಿದ್ದು ಕಾಲ್ಗುಣಕ ಏನೋ ಗೊತ್ತಿಲ್ಲ, ಅವ್ರಿಗೇನೋ ಕೆಲಸ ಮಾಡಬಾರ್ದು ಅಲ್ಲಿ ಅಂಥೇಳಿ ಜೋರು ಮಳೆ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆನೇ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಯೂಸ್ ಆಗಲಿ ಅಂತ. ನಾವು ತೋಟಕ್ಕೆ ಇವಾಗ ಒಂದು ಮಂತ್ ಬ್ಯಾಕ್ ಈ ಥರ ತೆಂಗಿನ ಸಸ್ಯಗಳೆಲ್ಲ ನೆಡ್ಸಿದ್ದೀವಿ. ತುಂಬ ಹೋಗ್ಬಿಟ್ಟಿದೆ ಮಳೆ ಇಲ್ದೇ. ನಾವು ಬೋರ್ ಏನೂ ಹಾಕ್ಸಿಲ್ಲ, ಸೊ ಹಾಗಾಗಿ ನೀರು ಬಿಡೋದಕ್ಕಾಗಲ್ಲ ಅಲ್ವಾ. ಸೊ ಗಿಡಗಳೆಲ್ಲ ಹೋಗ್ಬಿಟ್ಟಿದೆ. ಬೆಳಗ್ಗೆನೇ ಈ ಥರ ತೋಟದ ಹತ್ರ ಹೋಗಿ ಕೆಲಸ ಮಾಡೋದಕ್ಕೆ ಎಷ್ಟು ಮನಸ್ಸಿಗೆ ಒಂಥರ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನಾನು ಬರ್ತೀನಿ ಮಧು ಅಂತ ಹೇಳಿದೆ. ಮಧು ಬೇಡ, ಪಾಪು ಕರ್ಕೊಂಡು ಮಳೆ ಬರೋಂಗಾಗಿದೆ ಅಂತ ಹೇಳಿ ನನ್ನನ್ನು ಬಿಟ್ಟೋದ್ರು ಮನೆ ಹತ್ರ. ಕೆಂಪಮ್ಮ ಪಾಪು ಬಟ್ಟೆ ಎಲ್ಲ ತೊಳೆದು ಒಣಗಾಕಿತ್ತು. ಮಳೆ ಬಂದು ಪಾಪು ಬಟ್ಟೆ ಎಲ್ಲ ಫುಲ್ಲು ನೆಂದೋಗಿತ್ತು. ಇನ್ನು ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಹಿಡ್ದಿಯಲ್ಲ ಈ ಗಿಡ, ಇದು ಬಸ್ಲೆ ಸೊಪ್ಪು ಅಂತ ಅಂತಾರೆ. ಕೆಂಪಮ್ಮನ ಕೇಳಿದೆ ಏನು ಸೊಪ್ಪಮ್ಮ ಇದು ಅಂತ. ಬಾಯಿ ಬಸ್ಲೆ ಸೊಪ್ಪು ಅಂತ ಹೇಳಿದ್ರು. ಸೊ ಅದನ್ನು ಕಿತ್ತು ಮಶ್ರಪ್ ಮಾಡ್ತೀನಿ ಅಂತ ಹೇಳ್ತಿದ್ರು ಅಮ್ಮ ನಾನೇ ಮಾಡ್ತೀನಿ ಬಿಡಿಸ್ಕೊಡು ಅಂತ ಹೇಳಿದೆ. ಅವ್ರು ಬಿಡಿಸ್ಕೊಡ್ತಿದ್ರು. ಈ ಸೊಪ್ಪಿಗೆ ಇಂಗ್ಲೀಷಲ್ಲಿ ಮಲ್ಬರ್ ಸ್ಪಿನಾಚ್ ಅಂತಲೂ ಕರೀತಾರೆ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ರಿಚ್ ಇನ್ ವಿಟಮಿನ್ ಎ, ಸಿ ಆ್ಯಂಡ್ ಕೆ ಅಂತಲೇ ಹೇಳ್ಬೋದು. ಆ್ಯಸ್ ವೆಲ್ ಆ್ಯಸ್ ಮಿನರಲ್ಸ್ ಕೂಡ ಇದೆ ಇದರಲ್ಲಿ. ಲೈಕ್ ಯಾವುದೇದಪ್ಪ ಅಂತ ಹೇಳಿದ್ರೆ ಕ್ಯಾಲ್ಶಿಯಮ್, ಐರನ್ ಆ್ಯಂಡ್ ಮೆಗ್ನೀಷಿಯಮ್ ಕೂಡ ಇದೆ. ಇದು ಓವರಾಲ್ ಹೆಲ್ತ್ ಬೆನಿಫಿಟ್ಸ್ಗೆ ತುಂಬ ಸಹಾಯಕಾರಿ ಅಂತಲೇ ಹೇಳ್ಬೋದು. ಬೂಸ್ಟಿಂಗ್ ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡುತ್ತೆ.
ಹೇಳ್ತಾ ಹೋದರೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ಸ್ಕಿನ್ ಹೆಲ್ತ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಹಾಗೆ ಇದರಲ್ಲಿ ಫೈಬರ್ ಇರೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಮೇ ಹೆಲ್ಪ್ ಪ್ರಿವೆಂಟ್ ಅನಿಮಿಯಾ ಆ್ಯಂಡ್ ಕ್ಯಾನ್ಸರ್ ಅಂತ ಕೂಡ ಹೇಳ್ಬೋದು. ಇಂಥ ಒಂದು ವಿಶಿಷ್ಟವಾದಂಥ ಸೊಪ್ಪು ನಮ್ಮ ಮನೆ ಹಿಂದೆ ಅದರೊಡ್ ಗದೆ ಉಟ್ಕೊಂಡಿದೆಯಲ್ಲ, ಸೊ ಅದಕ್ಕೆ ನಾವು ತುಂಬ ಖುಷಿ ಪಡಬೇಕು. ನಮ್ಮ ಪ್ರಪಂಚದಲ್ಲಿ ಈ ರೀತಿ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಸಸ್ಯಗಳು ನಮ್ಮ ಭೂಮಿ ಮೇಲೆ ಇದ್ದಾವೆ ಅಲ್ವಾ. ಒಂದು ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಒಲೆ ಮೇಲೆ ಇಟ್ಕೊಂಡೆ, ಇನ್ನೊಂದು ಕಡೆ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಎಷ್ಟೊಂದು ಮನೆಗಳಲ್ಲಿ ಅನ್ನ ಮಾಡಬೇಕಾದ್ರೆ ಅನ್ನಕ್ಕೆ ಉಪ್ಪು ಹಾಕಲ್ಲ, ಬಟ್ ನಮ್ಮ ಮನೆಯಲ್ಲಿ ಅನ್ನಕ್ಕೆ ಉಪ್ಪು ಹಾಕಿನೇ ಅಭ್ಯಾಸ. ಸೊ ಹಾಗಾಗಿ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡೆ, ಇನ್ನೊಂದು ಕಡೆ ಸಾಂಬಾರ್ಗೆ ಇಟ್ಕೊಂಡೆ. ಹಾಗೆ ಸ್ವಲ್ಪ ಸಾಂಬಾರ್ಗೆ ಕಾಯಿ ಬೇಕಿತ್ತು ಅಂತ ಹೇಳಿ ಕಾಯಿ ತುರ್ಕೊಳ್ಳೋಣ ಅಂತ ಹೋದೆ. ಅಂದರೆ ಎಂಥ ಎಕ್ಸ್ಪರ್ಟ್ ಇರೋವಂಥ ಅಡುಗೆ ಮಾಡೋರ್ಗು ಸ್ವಲ್ಪ ಭಯ ಆಗೇ ಆಗುತ್ತೆ, ಎಣ್ಣೆ ಎಲ್ಲಿ ಸಿಡಿದ್ಬಿಡುತ್ತೋ ಅಂಥೇಳಿ. ಸೊ ಸ್ವಲ್ಪ ಕಾಯಿ ಹಾಕ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೊಂಡ್ರೆ ಬಸಳೆ ಸೊಪ್ಪಿನ ಸಾಂಬಾರು ರೆಡಿ. ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು ಮಾತ್ರ, ನಿಜವಾಗ್ಲೂ ಹೇಳ್ತೀನಿ. ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಯೂಸ್ ಆಗುತ್ತೆ. ಇನ್ನು ಮಧ್ಯಾಹ್ನಕ್ಕೆ ನಮಗೇನೋ ಊಟಕ್ಕೆ ರೆಡಿ ಆಯಿತು, ಬಟ್ ಪಾಪಗೆ ಏನಾದರೂ ಮಾಡಬೇಕಲ್ವ. ಸೊ ಹಾಗಾಗಿ ನಾನು ಡೈಲಿ ಮಧ್ಯಾಹ್ನ ಟೈಮು ಈ ಥರ ಅನ್ನನ ಮೆತ್ತಗೆ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಾಪಕ್ಕೆ ತಿನ್ನಿಸ್ತೀನಿ. ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಅನ್ನ ಏನಾದರೂ ಸಾಫ್ಟಾಗಿ ಬೆಂದಿಲ್ಲ ಅಂತ ಹೇಳಿದ್ರೆ ನೋಡಿ, ನಾನು ಯೂಸ್ ಮಾಡ್ತಿದ್ದೀನಲ್ಲ ಈ ಥರ ಗ್ಲಾಸಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ತುಂಬ ಸಾಫ್ಟಾಗಿ ಆಗುತ್ತೆ. ಅವಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಕ್ಚುಲಿ ನಾನು ಪಾಪುಗೆ ಯಾವುದೇ ರೀತಿಯಾದಂಥ ಪಾಲಿಶ್ಡ್ ರೈಸ್ ಯೂಸ್ ಮಾಡಲ್ಲ. ಸೊ ಅದರಲ್ಲಿ ಏನಂದರೆ ಏನಿರಲ್ಲ, ಎಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ನಾನು ಹಾಗಾಗಿ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಅಕ್ಕಿ, ಆ ಅಕ್ಕಿಯಲ್ಲೇ ಪಾಪುಗೆ ಊಟ ಮಾಡಿ ತಿನ್ನಿಸ್ತೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲರೂ ಹ್ಯಾಪಿಯಾಗಿರಿ. ಲಾಟ್ಸ್ ಆಫ್ ಲವ್.